ಹುಡ್ಸಿದ ಅಪ್ಪಗೆ ಎದುರಾದ್ರೆ ಮಾತಾಡ್ತೇವೆ, ಒಳಗಡೆ ಹೋಗ್ಬಿಡು. ಯಾಕಮ್ಮ ಇಷ್ಟೊಂದು ಬೇಜಾರಲ್ಲಿ ಬರ್ತಿದ್ಯಾ ನೀನು? ಅಣ್ಣ 10ನೇ ಕ್ಲಾಸಲ್ಲಿ ಫೇಲ್ ಆಗಿನ ಅಂತ ಅಪ್ಪ ಅಮ್ಮ ನನಗೆ ಮದುವೆ ಮಾಡ್ತಾರಂತ ನೋಡೋಣ. ಏನೋ 10ನೇ ಕ್ಲಾಸ್ ಫೇಲ್ ಆದ ತಕ್ಷಣ ಮದುವೆ ಮಾಡ್ತಾರಂತ? ಬಾ ಇಲ್ಲಿ ಅಪ್ಪ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ. ಅಪ್ಪ 10th ಫೇಲ್ ಆದ ತಕ್ಷಣ ತಂಗಿ ಮದುವೆ ಮಾಡಿಸ್ತೇನೆ ನೀನು? ನೋಡಪ್ಪ ಈಗ ಹೊರಗಿನ ಪರಿಸ್ಥಿತಿ ಚಂದಿಲ್ಲ, ಅದಕ್ಕೆ ಓದೋದ್ ಬಿಡಿಸಿ ಮದ್ವಿ ಮಾಡಕತ್ತೀವಪ್ಪ. ಅಮ್ಮ ಹೊರಗಿನ ಪರಿಸ್ಥಿತಿ ಏನಿದ್ರೆ ಏನಮ್ಮ, ನಮ್ ತಂಗಿ ಏನಂತ ನಿನ್ಗೆ ಗೊತ್ತಿಲ್ಲೇನಮ್ಮ? ಇಷ್ಟೆಲ್ಲ ಓದಿಸಿದ್ರು ನಿಮ್ಮ ತಂಗಿ 10ನೇ ಕ್ಲಾಸ್ ಫೇಲ್ ಆಗಿದ್ದಾಳಲ್ಲಪ್ಪ. ಫೇಲ್ ಆದ್ರೆ ನಿಮ್ಮ ತಂಗಿನ ಯಾವ ಸ್ಕೂಲಲ್ಲಿ ಕರ್ಕೊಂತಾರಪ್ಪ? ಅತ್ತೆ 10th ಫೇಲ್ ಆದ್ರೆ ಮದ್ವೆ ಮಾಡೋದಲ್ಲ, 10th ಫೇಲ್ ಆದ್ರೂ ಕೂಡ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊಂತಾರೆ. ಹೌದಾ ನಾಗು? ಅದ್ ಯಾವ ಸ್ಕೂಲು ರೀ? ಆ ಸ್ಕೂಲು ನಮ್ ಯಾದಗಿರಿಯಲ್ಲೇ ಇರೋದು, ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೌದು ನಿಜ. 7, 8, 9, 10ನೇ ಕ್ಲಾಸ್ ವರೆಗೂ ಯಾರಾದ್ರೂ ಫೇಲ್ ಆಗಿದ್ರೆ ಅವರು ಡೈರೆಕ್ಟ್ ಆಗಿ SSLC ಎಕ್ಸಾಮ್ ಬರಿಬಹುದು ನೋಡಿ. ಮತ್ತೆ ಸೆಕೆಂಡ್ PUC ಫೇಲ್ ಆದ್ರೂ ಕೂಡ ಡೈರೆಕ್ಟ್ ಆಗಿ ಎಕ್ಸಾಮ್ ಬರಿಬಹುದು ನೋಡಿ. ಮತ್ತೆ ನಿಮ್ಗೆ ಏಜ್ ಆಗಿದೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ, ನೀವು ಕೂಡ ಡೈರೆಕ್ಟ್ ಆಗಿ ಎಕ್ಸಾಮ್ ಕಟ್ಟಿ 100% ಪಾಸ್ ಆಗ್ಬೋದು ನೋಡಿ. ಮತ್ತೆ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ರೂಮ್ ಮಾಡಂತ ಅವಶ್ಯಕತೆ ಇಲ್ಲ, ಇರಕ್ಕೆ ವ್ಯವಸ್ಥೆ ಕೂಡ ಇವರೇ ಮಾಡ್ಕೊಡ್ತಾರೆ ನೋಡ್ರಿ. ಮತ್ತೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಮತ್ತೆ ಮುಂದೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದಿಲ್ಲ, ಪ್ರೈವೇಟ್ ಜಾಬ್ ಆಗಿರ್ಬೋದಿಲ್ಲ, ಮುಂದೆ ಎಜುಕೇಶನ್ ಮಾಡ್ತೀನಿ ಅಂದ್ರು ಪ್ರತಿಯೊಬ್ಬರಿಗೂ SSLC PUC ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಮತ್ತೆ 600ಕ್ಕೂ ಹೆಚ್ಚು ಜನ ಡೈರೆಕ್ಟ್ ಆಗಿ ಎಕ್ಸಾಮ್ ಕಟ್ಟಿ SSLC PUC ಪಾಸ್ ಆಗಿದ್ದಾರೆ ನೋಡ್ರಿ. ಇಷ್ಟೆಲ್ಲ ಎಜುಕೇಶನ್ ಕೊಡ್ತಿರೋದು ನಮ್ಮ ಯಾದಗಿರಿಯಲ್ಲಿ ಶ್ರೀ ಬಾಪೂಜಿ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅವರು. ಈ ಅಡ್ರೆಸ್ ಎಲ್ಲಿ ಬರುತ್ತಪ್ಪ ಅಂದ್ರೆ ನಮ್ಮ ಯಾದಗಿರಿ ಹೊಸ ಬಸ್ ಸ್ಟಾಪ್ LIC ಆಫೀಸ್ ಆಪೋಸಿಟ್ SM ಬಿರಾದರ್ ಹಾಸ್ಪಿಟಲ್ ಮೇಲ್ಗಡೆನೆ ಲೊಕೇಟ್ ಆಗಿದೆ ನೋಡಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.